ಯಾಕಮ್ಮ ಹೇಗೆ ನಗ್ತೀರಿ? ಕುಚ್ಕಿ ಚೆನ್ನಾಗಿ ಹಿಡಿದು ಬಿತ್ತಾ? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ನೋಡಿ ನೋಡೋಣ. ಯಾಕ್ರೋ ಏನಾಯ್ತು? ಹೊಡೆದಾಡಿದ್ರಣ? ನಮ್ಮತ್ತೆ ಯಾಕೋ ಚಿತ್ರ ನಗ್ತಿದ್ದಾರೆ. ಹೌದಾ, ಇರು ನೋಡ್ತೀನಿ. ಇವತ್ತೇನೋ ಈ ತರ ನಗ್ತಿದ್ದಾರೆ. ಪಾಟ್ರಂಗ ಬಾರ ಇಲ್ಲಿ. ಏನಾಯ್ತು? ಏ ರಂಗತ್ತೆ ನಗೋದ್ನ ನಮ್ ಕೈಲಿ ನೋಡಕ್ ಆಗ್ತಿಲ್ಲ. ಮೊದ್ಲು ಕಂಟ್ರೋಲ್ ಮಾಡ. ಇಂಥ ಲೂಸ್ಗಳಿರೋ ಮತ್ತೆ ನಾವಿರಲ್ಲ ಕಣ್ರಿ. ಇರುವಂತ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಯಾವನೋ ಬಾಗ ತೆಗ್ದಿದೆ ಮನೆ ತಾಚೆ ಹೋಗ. ನಾವ್ ಯಾಕ್ರಿ ಹೋಗ್ಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಷಾರ್ ಸೇರ್ಸ್ಬಿಟ್ಟು ಅಷ್ಟೇ. ಯಾಕೆ ಇರೋದು ಅಂತ ಒಂದು 5 ವರ್ಷದಿಂದ ಇದೇ ಸೀನ್ ನೋಡ್ತಾ ಇದೀಯ. ಯಾವತ್ತು ನಗ್ದೇ ಇರೋಳು ಇಷ್ಟೆಲ್ಲ ನಗ್ತಾ ಇದೆಯಲ್ಲ ಯಾಕೆ ಅಂತ ಈ ಕಾಮಿಡಿ ಸೀನ್ ನೋಡ್ದಾಗ್ಲೆಲ್ಲ ಅನ್ನಿಸ್ತಾ ಇದೆ ಕಣೋ. ಮೆಂಟಲ್ ಹಾಸ್ಪಿಟಲ್ ಮನೇನ ಇವ್ರು ನಗೋದು ಗೇಟ್ವರೆಗೂ ಕೇಳಿಸ್ತಾರೆ. ಅಭಿ ನಿಮ್ಮ ಮದರ್ಗೆ ಹೇಳಿ ನಗುನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂದ್ರೆ ಮೆಂಟಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಒಂದು ಸಲ ನಿನ್ನ ಬಾಯಿಂದ ನಗು ಏನಾರು ಬಂತು ಅಂದ್ರೆ 3 ತಿಂಗಳು ಕಟ್ಸಿರೋ ಹಲ್ಗಳೆಲ್ಲ ನೆನಪು ಹಂಗ್ ಮಾಡ್ಬಿಡ್ತೀನಿ. ಯಾಕತೆ ಮುತ್ತನ ಓದಿಸ್ಕೊಂಡು ಕೂತಿದ್ದೀರಾ? ನಮ್ಮ ಯಜಮಾನ್ರು ಬೈದ್ರಾ? ಯಾಕೆ ಏನು ಯಜಮಾನ್ರೆ ಸ್ವಲ್ಪ ಬರ್ತೀರಾ ಇಲ್ಲಿ? ಏನೇ ಏನು ಕರಿಯೋ ದಾಟಿನೇ ಬದಲಾದಂಗಿತ್ತು. ಮತ್ತೇನೇನು ಯಜಮಾನ್ರೆ? ಪಾಪ ನಮ್ಮ ಮತ್ತೆ ಬಾಯ್ಗೆ ಬಂದಂಗೆಲ್ಲ ಅಂದಿದ್ದೀರಲ್ಲ ನೋಡಿ, ಅವ್ರು ಮೂತಿ ಓದಿಸ್ಕೊಂಡು ಕೂತಿದ್ದಾರೆ. ಅದು ಹುಚ್ಚುಚ್ಚಾಗಿ ನಗ್ತಾ ಕೂತಿದ್ರು. ನಗಬೇಡಿ ಅಂತ ತಾಕೀದ ಮಾಡನೆ ಹೊರತು ಮುಖಾನ ಸಿಂಡ್ರಿಸ್ಕೊಂಡು ಕೂತ್ಕೊಳ್ಳಿ ಅಂತ ನಾನೇನು ಆರ್ಡರ್ ಅಲ್ಲ ನಮ್ಮತ್ತೆ ನಗ್ತೆ ಇಂತಾದ ಮನೆ ಗಂಟೆ ಹೋಗುತ್ತೆ ಅಂತ. ನೀನು ಸ್ವಲ್ಪ ತಪ್ಪಂದಿದ್ಗಳೇ. ನಮ್ಮಮ್ಮನ ಕುರಿತು ಮನೆ ಮಂದಿ ಎಲ್ಲ ನನ್ನ ಹತ್ರ ಹೆಂಗೆಲ್ಲ ಮಾತಾಡಿದ್ರು ಗೊತ್ತಾ? ಅವ್ರ ಮಾತು ಕಟ್ಕೊಂಡು ನಾನು ನಮ್ಮಮ್ಮನ ಚಕ್ಪತ್ರಕ್ಕೆ ಸೇರಿಸ್ಲಾ ಏನೋ ಆಗಿದಾಗೋಯ್ತು. ಪಾಪ ಸಮಾಧಾನ ಮಾಡಿ. ಚಕ್ಲಿ ಕೋಡ್ಬಳೆ ಎಲ್ಲ ತಿಂದೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಕಾಗೆಗಳಿಗೆ ಹಾಕಿದ್ರು ತಿನ್ನಲ್ಲ. ಹಾಗಂತೇಳಿ ಅವ್ನು ನೀನು ಬಿಡ್ದು ಬಾಯಿಗೆ ಹಾಕೊಂಬೇಡ. ಬಿಡುವಾದಾಗ ಅವ್ರು ತಿಂತಾರೆ. ಈ ಕಡೆ ಬಾ ರಂಗಮ್ಮ, ನೀನು ಈ ಮನೆಯ ಹಿರಿಯ ಕಣ. ಒಳ್ಳೆ ಆಂಜನೇಯ ಸ್ವಾಮಿ ಥರ ಮುಖನ ಸೆಂಡ್ಸ್ಕೊಂಡು ಕೂತ್ರೆ ಏರು ಮತ್ತು ಭಾಗ್ಯ. 1-2 ಹಲ್ಲು ಕಾಣೋ ಥರ ನಗ್ತಾ ಮನೆ ತುಂಬ ಓಡಾಡ್ಕೊಂಡು ಇರಬಾರ್ದೆ. ನಗಬಾರ್ದು ಅಂತ ನೀನೇ ಹೇಳ್ದಲ್ಲಪ್ಪ. ಮಕ್ಕಳಿಂದ ಸುಖ ಇಲ್ಲ, ಸೊಸೆಯಿಂದ ನೆಮ್ಮದಿ ಇಲ್ಲ. ನನ್ನ ಗೋಳನ್ನ ಯಾರಿಗೆ ಹೇಳ್ಕೊಳ್ಳಿ? ಅಲ್ಲಿವೆ ಕಂಬಗಳೇ, ಗೋಡೆಗಳೇ, ಕಿಟಕಿಗಳೇ. ರಂಗಮ್ಮ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯ ನೀನು? ಈ ವಯಸ್ಸಾದವಳ ಮಾತನ್ನ ಕೇಳೋದಕ್ಕೆ ಒಂದು ಜನ ಆಗ್ಲಿ ದನ ಆಗ್ಲಿ ಎಲ್ಲಿದ್ದಾರಪ್ಪ. ಅದಕ್ಕೆ ನನ್ನ ಗೋಳನ್ನ ಇವುಗಳ ಮುಂದೆ ತೋರ್ಕೊಂಡೆ. ನಾನು ನಕ್ಕರೆ ಕಟ್ಟಿಸ್ಕೊಂಡಿರೋ ನನ್ನ ಹಲ್ಲನ್ನ ಒಂದೇ ಇವನು ಸಂಪಾದನೆ ಮಾಡಿ ನನ್ನ ಹಲ್ಲು ಕಟ್ಟಿಸ್ಕೊಟ್ಟಿದ್ದಾನೇನೆ. ನನ್ನ ಗಂಡನ ದುಡ್ಡಲ್ಲಿ ನಾನು ಕಟ್ಟಿಸ್ಕೊಂಡೆ. ಅದನ್ನ ಉದುರ್ಸಕ್ಕೆ ಇವನು ಯಾರು? ಅಮ್ಮ ನಿನಗೋಸ್ಕರ ಚಕ್ಲಿ ಕೋಡ್ಬಳೆ ತಗೊಂಡ್ಬಂದಿದ್ದೀನಿ, ತಗೋ ತಿನ್ನು. ಇದನ್ನ ತಿಂದಲೇ ಸಂತೋಷ ಆಗುತ್ತೆ. ಆ ಸಂತೋಷದಲ್ಲಿ ಪಕ್ಕ ಅಂತ ನಗಬೇಕಾಗುತ್ತೆ. ನೋಡಿ ಎಡಗೈ ಬಲಗೈ ಬಾಯಿ ಬಂದ ಹಾಗೆ ಬೈತಾರೆ. ಯಾಕೆ ಬೈಸ್ಕೋಬೇಕು? ಬೇಡ, ನನಗೆ ಬೇಡ, ತಗೊಂಡು ಹೋಗ್ತಾರೆ. ಅಣ್ಣಯ್ಯ ಅನ್ಯಾಯವಾಗಿ ಅಮ್ಮನ ಸಂತೋಷ ಕಿತ್ಕೊಂಡ್ಬಿಟ್ಟಿಯಲ್ಲ. ಮೊದಲಾಗಿದ್ರೆ ಯಾವಾಗ್ಲೂ ನಗ್ತಾ ಇರ್ತಾ ಇತ್ತು. ಈಗ ನೋಡು ಎಲ್ರ ಮೇಲೆ ಕೋಪ ಮಾಡ್ಕೊಂಡು ಮುಖ ಉದಿಸ್ಕೊಂಡಿದ್ದಾರೆ. ಆ ಥರ ಎಲ್ಲ ಇರೋದಕ್ಕೆ ಹೋಗಬೇಡಿ. ನಗ್ತಾ ಓಡಾಡ್ಕೊಂಡಿರಿ ಅಂತ ನಾನು ಬುದ್ಧಿ ಹೇಳಿದೆ. ಆದರೂ ಅವ್ರು ನನ್ನ ಮಾತು ಕೇಳೋದು ತಯಾರಿಲ್ಲ. ಬಹುಶಃ ಅವ್ರಿಗೆ ಅವ್ರ ಪೂರ್ವಜರೆಲ್ಲ ನೆನಪಾಗ್ಬಿಟ್ಟಿರ್ಬೇಕು. ಹಾಗಾಗಿ ಮೂತಿನ ಮಂಗನ ಮುಸುಡಿ ಮಾಡ್ಕೊಂಡಿದ್ದಾರೆ. ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಇನ್ನು 3 ದಿವಸದಲ್ಲಿ ಅಮ್ಮ ನಗೋ ಥರ ನೀನು ಮಾಡಬೇಕು. ಇಲ್ಲ ಅಂದ್ರೆ ಆಸ್ತಿಲ್ ನನ್ನ ಪಾಲ್ ಕೊಟ್ಬಿಡು. ಪದ್ಮಜ ಅವರೇ, ನಮ್ಮ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಎದ್ದಿರೋರ್ಗಿಂತ ತೂಕುಡ್ತವ್ರ ಜಾಸ್ತಿ. ಹೌದು ಜಾಜಿ ಅವರೇ, ಈ ರಾಜಕಾರಣಿಗಳನ್ನ ನೋಡಿ ನಮ್ಮವರು ಕಲ್ತು ಬಿಟ್ರು. ಮೊನ್ನೆ ಸೆಕ್ರೆಟರಿ ತೂಕುಡ್ಸ ಕುರ್ಚಿಯಿಂದನೇ ತಿಂದ್ಬಿಟ್ಲು.
ಜಾಜಿ ಅವರೇ, ಯಾಕೆ ನಿಮ್ಮ ಅತ್ತೆಯವ್ರ ಮುಖ ಅಂತ ಊದ್ಕೊಂಡಿದೆ? ಅವರೇ ಊದಿಸ್ಕೊಂಡಿರೋದು ಸೆಲ್ಫ್ ಸರ್ವಿಸ್. ಯಾವತ್ತಿ ನನ್ನ ಸೊಸೆ ಎಡಗಾಲಿಟ್ಟು ನಮ್ಮ ಮನೆ ಒಳಗೆ ಬಂದು ಆವತ್ತಿಂದ ನಾನು ಒಬ್ಬಳೆ ಕಿಕ್ಕಿ ಕಿಕ್ಕಿ ಅಂತ ನಗಬೇಕಂತೆ. ನಾನು ನಗಲೇ ಬಾಲ್ದಂತೆ ನಕ್ಕು ನನ್ನ ಮಗನ ಸಂಸಾರನ ಹಾಳು ಮಾಡಿಬಿಟ್ರು. ನೀವು ವಯಸ್ಸಾದವಳು ಮನೇಲಿ ಯಾಕಿದ್ದೀರಿ, ಕಾರ್ ಹೋಗಿ ಅಂತಾಳೆ. ಜಾಜಿ ಅವರೇ, ನಿಮ್ಗೆ ಇಷ್ಟೊಂದು ಸಣ್ಣ ಬುದ್ಧಿ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಏನ್ರಿ ಸಮಾಜ ಸೇವೆ ಮಾಡ್ತೀರಾ ನೀವು? ಮನೇಲಿ ಇರೋರ್ನ ನೆಟ್ಟಿಗೆ ನೋಡ್ಕೊಳಕ್ ಬರೋದಿಲ್ಲ. ಈ ವಿಷಯನ ರಾಜೇಶ್ವರಿ ಅವ್ರಿಗೆ ಈಗಲೇ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಷಯನ ರಾಜೇಶ್ವರಿ ತಿಳಿಸಬಾರ್ದು. ಸಾಕು, ಸುಮ್ಮನೆ ಇರ್ರಿ. ಪಾಪ ಅವ್ರ ಮುಖದಲ್ಲಿರೋ ನಗುನ ಕಿತ್ಕೊಂಡಿದ್ದೀರಲ್ಲ, ಈ ವಿಷಯನ ರಾಜೇಶ್ವರಿ ಅವ್ರಿಗೆ ತಿಳಿಸ್ತೀನಿ. ಅತ್ತೆ, ನಾನು ನಿಮ್ಗೆ ಹೇಳಿದ್ನ ನಗಬೇಡಿ ಅಂತ. ನಿನ್ನ ಗಂಡ ಹೇಳಿದ್ದಕ್ಕೆ ಮನ ಮಂದಿ ಎಲ್ಲ ತಾಳ ಹಾಕದಲ್ಲಮ್ಮ. ವಾಟ್ ಮೈ ಡಿಯರ್ ಗುಮ್ಮಿ? ನೋಡಿ ನಿಮ್ಮ ಮದರ್ ಮನೆಗೆ ಬಂದವ್ರ ಹತ್ರ ನನ್ನ ಬಗ್ಗೆ ಫಿಟ್ಟಿಂಗ್ ಇಡ್ತಾ ಇದಾರೆ. ನಾನು ಅವ್ರಿಗೆ ನಗಬೇಡಿ ಅಂತ ಹೇಳಿದ್ನಂತೆ. ಅದು ಮಾತೃಶ್ರೀ ರಂಗಮ್ಮ, ಏನೋ ಒಂದು ವಿಷಯಗಳಿಗೆ ನೀವು ಹೆಂಗ್ ಬೇಕಂಗೆ ನಗ್ತಾ ಇದ್ರಿ, ನಗಬೇಡಿ ಅಂತ ನಾನು ಸ್ವಲ್ಪ ಬಾಯಿಗೆ ಬಂದಂಗೆ ಬೈದೆ. ಅದಕ್ಕೋಸ್ಕರ ನೀವು ಇವ್ರ ಮೇಲೆಲ್ಲ ಆಗತನ ಸಾಧಿಸೋದು ಅಷ್ಟು ಚೆನ್ನಾಗಿರಲ್ಲ. ಅದು ನೋಡು ರಂಗಮ್ಮ, ಹೇಯ್, ನೀನು ನಕ್ಕರೆ ನಮ್ಮ ಬಾಳು ಸಕ್ಕರೆ, ಜಗತ್ತಲ್ಲಿ ನೀನು ತೋರಬಾರದೆ ನಮ್ಮ ಮೇಲೆ ಅಕ್ಕರೆ. ಮಕ್ಕಳು ನಿನ್ನ ಮಕ್ಕಳು ಮಕ್ಕಳಲ್ಲ, ನೀವು ನನ್ನ ಮಕ್ಕಳು. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಯಾವ್ದೋ ಈ ಹುಡುಗಿ ಫೋಟೋ? ನನ್ನ ಮದುವೆ ಆಗೋ ಹುಡುಗಿ ನಂಜುಂಡಪ್ಪನವ್ರ ಮಗಳದು. ಹೇಗಿದ್ದಾಳೆ? ಇಲ್ಲ ಮತ್ತು ಹೀಗೆ ಕೇಳಿದ್ರೆ ಹೇಗೋ ಗೊತ್ತಾಗುತ್ತೆ. ಹುಡುಗಿ ಫೋಟೋ ನಾನು ನಿನ್ನ ಮುಖದ ಹತ್ರ ಇಟ್ಕೊಂಡು ಇದು ಜೋಡು ಮ್ಯಾಚ್ ಆಗುತ್ತೆ ಅಂತ ಕೇಳ. ನೋಡ್ರಾಗತ್ತಾ? ಇದು ಒಂದು ಹುಡುಗಿ, ನೀನು ಒಂದು ಹುಡುಗ. ಬಂದು ನೋಡಿದ್ಯಾ ಫೋಟೋ? ನೋಡ್ದೆ, ನನಗೆ ತುಂಬಾ ಇಷ್ಟ ಆಯ್ತು. ಏನ್ ಕಾಚ್ಕತ್ತೀಯ ನೋಡು, ಸಂಬಂಧ ಚೆನ್ನಾಗಿ, ಮನೆತನ ಒಳ್ಳೇದು. ಏನು ನೀನು ಅಷ್ಟೇ ಗುಂಡ್ಗೆ ಒಳ್ಳೆ ಗೌರ್ಮೆಂಟ್ಸಿನ ಥರ ಇತ್ತು. ಜೀವನೂ ಒಳ್ಳೆ ತಾವರೆ ಹೂವಿನ ಹಾಗೆ ಅರಳ್ಕೊಂಡು ಬಿಟ್ಟಿದ್ದಾಳೆ. ಏನಾದ್ರು ಮದುವೆ ಆಗ್ಬಿಟ್ರೆ ಸೇಲಂ ಸ್ಟೀಲ್ ಥರ ನೀವು ತುಂಬಾ ಚೆನ್ನಾಗಿ ಬಾಳ್ಕೆ ಸ್ವಲ್ಪ ಆ ಕಡೆ ನಡೀತಿಲ್ಲ. ಅಯ್ಯೋ ನಿಡಲಿ, ನೀವು ನಡೀಲಿ. ಸ್ವಾಮಿ, ಮುಂದೆ ನೀವು ನಮಗೆ ಬೀಗ ಆಗವರು. ಏನ್ ದೊಡ್ಡ ಬೀಗನೇ ಆಗ್ತಿರೋ ಸಣ್ಣ ಬೀಗನೇ ಆಗ್ತಿರೋ ಗೊತ್ತಿಲ್ವೇ? ಬೀಗ ಸಣ್ಣದಾದ್ರೇನು ದೊಡ್ಡದಾದ್ರೇನು, ಬೀಗ ಬೀಗ ತಾನೆ. ಮತ್ತೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಪದ್ದುಗೆ ಒಂದು ಕೆಲಸ ಇಲ್ಲ, ಕಾಲ್ಗೆ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇಂಥವ್ನಿಗೆ ನೀವು ನಿಮ್ಮ ಮಗಳನ್ನ ಕೊಡ್ತಿಲ್ಲ. ನಮ್ಮನವ್ರೆ, ನೀವು ಹೇಳ್ತಾ ಇರೋದು ನಮ್ಮ ದೊಡ್ಡ ಮೆಣಸಿನಕಾಯಿಗೆ ಕೆಲಸನೇ ಇಲ್ಲ ಅಂತ. ಬಡ್ಕೊಂಡ್ರು ಅವನ್ ಸಾಕೋದೇ ನಮ್ಮ ಕಷ್ಟವಾಗಿದೆ. ಇನ್ನು ತಾವಲೇ ಹೂವಿನ ಅಲಳ್ಕೊಂಡಿರೋ ನಿಮ್ಮ ಮಗಳನ್ನ ಸಾಕೋಕೆ ನಮ್ಮ ಕೈಲಿ ಆಗಲ್ಲ. ತಿಂಗಳ 50,000 ರೂಪಾಯಿ ಕಳಿಸ್ಕೊಡಿ, ನಿಮ್ಮ ಮಗಳನ್ನ ಸಾಕಿ. ಹೇಳ್ತಾ ಇರೋದು ಪದ್ದುಗೆ ನಿಮ್ಮ ಮಗಳನ್ನ ಕೊಡೋದು ಒಂದೇ, ಹಾಳು ಬಾವಿಗೆ ತಳ್ಳೋದು ಒಂದೇ. ರಂಗಮ್ಮನವ್ರೆ, ಮುಂಚೆನೆ ಈ ವಿಷಯ ಎಲ್ಲ ಹೇಳಿ ನನ್ನ ಕಣ್ಣು ತೆರೆಸಿದ್ದೀರಿ. ನೋಡಿ, ನಾನು ನನ್ನ ತಾವರೆ ಅಂತ ಮಗಳನ್ನ ಈ ಕೊಳತ ದೊಣ್ಣೆ ಮೆಣಸಿನಕಾಯಿಗೆ ಕೊಡೋದಿಲ್ಲ. ಈ ಮೊದಲ ಕ್ಯಾನ್ಸರ್. ನಮಸ್ಕಾರ. ಬಾಯ್. ಯಾಕೆ ಏನು ಮಾತಾಡ್ತೀರಾ, ಹೋಗ್ತಾ ಇದ್ದೀರಾ? ನನಗೆ ಮದುವೆ ಆದಾಗ ವರದಕ್ಷಿಣೆ ಏನು ಬೇಡ. ವರದಕ್ಷಿಣೆ ಬೇಡ. ಪದ್ಯ ರಂಗಮ್ಮನವರು ಮುಂಚೆನೆ ಹೇಳಿ ನನ್ನ ಕಣ್ಣು ತೆರೆಸಿದ್ರು. ಹಿಂದೆ ಹೋಗಿದ್ರು ನಿನ್ನನ್ನ ನನ್ನ ಮನೆ ಅಳಿಯ ಮಾಡ್ಕೋಬೇಕಾಯ್ತು. ನನ್ನ ಮಗಳು ಫೋಟೋ ಇದು ಬೇರೆ ಹೇಳು. ಯಾರುವಾಗಿ ಕೈಗೆ ಬಂದು ಸಂಬಂಧ ಹಾಳು ಮಾಡ್ಬಿಟ್ಟಿಲ್ಲ, ಇದು ಸರಿನಾ? ನಾನೇನೋ ಮಾಡ್ಲಿ, ನಿನಗೆ ಯಾವುದೇ ಸಂಬಂಧ ಬಂದು ತಪ್ಪು ಅಂತ ನನ್ನ ಮಗನೇ ಹೇಳಿ. ಗಲಾಟೆ ನಮ್ಮ ಬಂಧುಗೆ ಚಿನ್ನದಂತಹ ಸಂಬಂಧ ಬಂದಿತ್ತು. ಕಿಟಕಿ ಹೊಡೆಯಷ್ಟೇ ಆ ಸಂಬಂಧಕ್ಕೆ ಕಲ್ಲು ಹಾಕ್ಬಿಟ್ರು. ಗಾಡ್, 1000 ಸುಳ್ಳು ಹೇಳಿ ಒಂದು ಮ್ಯಾರೇಜ್ ಮಾಡು ಅಂತ ಹೇಳ್ತಾರೆ. ಆದ್ರೆ ನೀವು ಮುಂದೆ ಒಂದು ನಿಜ ಹೇಳಿ ಮ್ಯಾರೇಜ್ ಬ್ರೇಕ್ ಮಾಡ್ಬಿಟ್ರಲ್ಲ. ನಿನ್ನ ಗಂಡ ಹೇಗೆ ಹೇಳಿದ್ನೋ ಹಾಗೆ ಹೇಳಿದೆ ಅಮ್ಮ. ಸಂಬಂಧನ
ತಪ್ಪಿಸು ಅಂತ ನಾನು ಯಾವತ್ತು ತಮ್ಮ ಹತ್ರ ಹೇಳ್ಕೊಂಡಿದ್ದೆ? ನಾವು ವಯಸ್ಸಾದವರು ಮದ್ದುಗೆ ಯಾವುದೇ ಸಂಬಂಧ ಬಂದು ತಪ್ಪಿಸು ಅಂತ ಆವತ್ತು ಹೇಳ್ಬಿಟ್ಟು ಇವತ್ತು ಮರೆತು ಬಿಟ್ಟೆ. ನಾನೇನೋ ಮಾಡ್ಲಿ? ಏನು ಯಜಮಾನ್ರೆ, ಅತ್ತಿ ನಗ್ಸೋದಿಕ್ಕೆ 4 ಪುಸ್ತಕ ಇದೆ. ಇದು ಪಕ ಪಕ ಅಂತ ನಗ್ಸುತ್ತೆ, ಇದು ಚಕ ಚಕ ಅಂತ ನಗ್ಸುತ್ತೆ, ಇದು ಕಚ್ಚಗುಳಿ ಇರುತ್ತೆ, ಇದು ಕಿಲ ಕಿಲ ಅಂತ ನಗ್ಸುತ್ತೆ. ಏ ಪಕ ಪಕ್ಕನೋ ಚಕ ಚಕನೋ ಪಕ ಮಕ್ಕಳು ಒಟ್ಟಿನಲ್ಲಿ ನಮ್ಮ ಅವ್ವ ನಗ್ಬಿಟ್ರು ಸಾಕು, ನಗುತ್ತು. ಅತ್ತಿ ನಗ್ಸಿದ್ರೆ ನಂಗೇನು ಕೊಡ್ತೀರಾ? ಕಪ್ ಕಪ್ಪಳ ಕೊಡ್ತೀನಿ, ಮೊದಲು ನಗಸೆ ಕೊಡೋದನ್ನು ಕೊಡ್ತೀನಿ, ಎಲ್ಲ ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಅತ್ತೆ, ನಾನು ನಿಮ್ಗೊಂದು ಜೋಕ್ಸ್ ಇಲ್ಲ. ಒಬ್ಬ ಒಂದು ಸಿನಿಮಾ ನೋಡಕ್ ಹೋದ್ನಂತೆ. ಆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮದುವೆ ಆಗ್ತೀನಿ ಅಂದ ತಕ್ಷಣ ಶುಭ ಮಂತ್ರ ತೋರಿಸ್ತಾ ಇದ್ರಂತೆ. ಇವನು ತುಂಬಾ ಬೇಜಾರಾಗಿ ದಿನ ಅದೇ ಸಿನಿಮಾ ನೋಡಕ್ ಹೋಗ್ತಾ ಇದ್ನಂತೆ. ಅಲ್ಲಿ ಟಿಕೆಟ್ ಅವ್ರಿಯವನು ಇವ್ನು ಯಾಕೆ ದಿನ ಇದೇ ಸಿನಿಮಾ ನೋಡಕ್ ಬರ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ, ಏನಪ್ಪಾ ನಿಂಗೆ ಈ ಸಿನಿಮಾ ಅಷ್ಟೊಂದು ಇಷ್ಟ ಆಗೋಯ್ತಾ ಅಂತ ಕೇಳಿದ್ನಂತೆ. ಅದಕ್ಕೆ ಅವನು ದಿನ ಆ ಹೀರೋ ಹೀರೋಯಿನ್ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಶುಭ ಮಂತ್ರ ತೋರಿಸ್ತಾ ಇದ್ದಾರೆ, ಅದಕ್ಕೆ ಇವತ್ತಾದ್ರೂ ಅವ್ರ ಮದುವೆ ತೋರಿಸಿ ಊಟ ಗೀಟ ಹಾಕ್ತಾರೇನೋ ಅಂತ ಬಂದೆ ಅಂದಂತೆ. ಜೋಕ್ ಮುಗಿತಾ? ಹ್ಞೂ ಅತ್ತೆ. ಎಲ್ಲ ಇಟ್ಕೊಂಡು ಅತ್ತೆ, ನಗು ಬರ್ತಿಲ್ವಾ? ನನ್ನ ಮಗ ನನ್ನ ನಗುನ ಕಿತ್ಕೊಂಡ್ಬಿಟ್ಟ. ಏನು ಯಜಮಾನ್ರೆ, ಬರ್ತೀರಾ ಇಲ್ಲಿ? ರಂಗಮ್ಮ, ಯಾ ರಂಗಮ್ಮ, ಯಾಕೆ ಕೋಪ, ಯಾಕೆ ತಾಪ, ನಗು ನಗುತ್ತಾ ನಲ್ಲಿ ನಲ್ಲಿ ಏನೇ ಆಗಲಿ. ಅದು ನೋಡಿ ರಂಗಮ್ಮ, ಅದು ಸಿಟ್ಟಿನ ಬರದಲ್ಲಿ ನಾವು ಒಂದು ಮಾತು ಅಂದಿದ್ದು ನಿಜ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ನಮ್ಮನ್ನು ಮನಿಸಿ, ನಮ್ಮ ಕಡೆಯಿಂದ ತಪ್ಪಾಯಿತು, ಇತಿ ನಿನ್ನ ಪ್ರೀತಿಯ. ಮೇಲೆ ಹಲ್ಲುಗಳು ಉದುರಬಾರದು, ಉದುರಿದಲು ಕಟ್ಟಿಸಿಕೊಳ್ಳಬಾರದು, ಕಟ್ಟಿಸಿಕೊಂಡನು ನಿನ್ನ ಆ ಮಗನಿಂದ ಉದುರಿಸಿಕೊಳ್ಳಬಾರದು. ಇದು ನಿನ್ನ ಪ್ರೀತಿಯ. ದಡ್ಡ ಬಾಯ್ ಬಾಯ್ ಬರ್ದೇವನಮ, ಕುರ್ಭ್ಯೋನಮ, 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 ಯಾವ ಮಂತ್ರ? ತಾಯಿ, ನಾನು ಯಾವ ಮಂತ್ರ ಹೇಳಿದ್ರು ಕೂಡ ತನಗೆ ಅರ್ಥವಾಗಲ್ಲ ಬಿಡಿ ತಾಯಿ. ತಾಯಿ, ನಿಮ್ಮ ಮುಖವನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಅದರಲ್ಲಿ ಏನೋ ವ್ಯಾಖ್ಯಾನ ತಂದುಕೊಡಿ. ಯಾಕೆ ತುಗುಡ? ಅದೊಂದು ದೊಡ್ಡ ಕಥೆ ಬಿಡಿ. ಕತೆ ಅಂದ ಮೇಲೆ ಅದಕ್ಕೊಬ್ಬ ವಿಲನ್ ಇರಲೇಬೇಕು ತಾಯಿ. ಅವನ ಇನ್ಯಾರು? ಆ ಯೋಗ್ಯ ನನ್ನ ಮಗ. ತಾಯಿ, ಎತ್ತ ಮಕ್ಕಳನ್ನ ಅಯೋಗ್ಯರು ಅಂತ ಕರಿಬಾರ್ದು, ಆಮೇಲೆ ಬಾಯಿನಲ್ಲಿ ಪಿತ ಪಿತ ಅಂತ ಬರೋದು. ಅಯ್ಯ, ನನಗ್ ಬರ್ತಾ ಇರೋ ಸಿಟ್ನಲ್ಲಿ ಇದರಿಂದ ಅವನ ತಲೆಗೆ ಒಂದೇ ಹಾಕಿ ಗುರುಡನ್ನ ಪಿಚ್ ಹಾಕ್ಬಿಡ್ಬೇಕು ಅನ್ಸುತ್ತೆ. ಅಪ್ಪಣ್ಣಿ, ನಾನು ಯಾಕೆ ಹೊಲಿಗೆ ಹಾಕ್ತಿ? ಕೇಳಿ ನನ್ನ ಮಗನೂ ಜುಗ್ಗ, ಅವನು ಹೊಲಿಗೆ ಹಾಕಿಸ್ಕೊಳಲ್ಲ, ಹಾಗೆ ಬಿಚ್ಕೊಂಡಿರ್ಲಿ ಬಿಡಿ. ಯಾಕೆ ಇಷ್ಟೊಂದು ಕೋಪ? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಂತ ಪ್ರೀತಿಯಿಂದ ಸಾಕಿ ಬೆಳೆಸಿದೆ. ಪುಟ್ಟ ಹುಲಿ ದೊಡ್ಡದಾದ ಮೇಲೆ ಅದನ್ನ ಸಾಕಿದವನ ಕುತ್ತಿಗೆ ಬಾಯಿ ಹಾಕಿ ರಕ್ತನ ಕಟಕಟ ಅಂತ ಹೀರ್ತಾ ಇದೆ. ತಾಯಿ, ಈ ಗಂಟೆಗಳು ಬಿಡಿ, ಸಿಕ್ಕಾಪಟ್ಟ ಒಳ್ಳೆಯವನಂತ ಹಿಮಾಲಯದಲ್ಲಿ ತಪಸ್ಸು ಕೂತ ಎಲ್ಲ ಸಾಲುಗಳು ಹೇಳ್ತಾ ಇದ್ರಲ್ಲ. ಅಯ್ಯ, ನನ್ನ ಮಗನ ವಿಷಯ ನಿಮಗ್ ಗೊತ್ತಿಲ್ಲ. ಈ ವಯಸ್ಸಿನಲ್ಲಿ ನನ್ನ ನಗುಬೇಡ ಅಂತ ಹೇಳ್ತಾನಲ್ಲ, ಎಲ್ಲರೂ ನಗ್ನಗ್ತಾ ಇದ್ರೆ ಆಯುಷ್ಟು ಜಾಸ್ತಿ ಅಂತ ಹೇಳ್ತಾನೆ. ಅಂಥ ನಗುನ ನನ್ನ ಮಗ ಬಂದ್ ಮಾಡಿಸ್ಬಿಟ್ಟಿದ್ದಾನಲ್ಲ, ನನ್ನ ಆದಷ್ಟು ಬೇಗ ಸಾಯಿಲಿ ಅಂತ ತಾನೇ ಅವನು ಉದ್ದೇಶ. ನಿಜ ಹೇಳಬೇಕು ಅಂದ್ರೆ ಅವನು ಆಟ ಆಡ್ತಾ ಇದ್ದ, ಅವನು ಒಳಗಡೆ ಯಾರೋ ಕೂತ್ಕೊಂಡು ಈ ಆಟವನ್ನು ಆಡ್ತಾ ಇದ್ದಾರೆ. ನೀನು ಯೋಚನೆ ಮಾಡ್ಬೇಡ ತಾಯಿ, ಮೊದಲು ಹೇಗಿತ್ತು ಹಾಗೆ ನಗ್ತಾ ಮನೆ ತುಂಬ ಓಡಾಡ್ಕೊಂಡಿರ್ಬೇಕು ತಾಯಿ. ನಾನು ನಕ್ಕಲೆ ಕಟ್ಟಿಸ್ಕೊಂಡಿರೋ ಹಲ್ಲೆಲ್ಲ ಒಂದೇ ಏಟಿಗೆ ಉದುರಿಸಿ ಬಿಡ್ತಾನಂತೆ. ನನ್ನ ಮಗ ಬಂದು ಏನು ಉದುರ್ತಾನೆ ನಾನು ನೋಡ್ತೀನಿ. ರಂಗಮ್ಮ, ನೀನು ಯೋಚನೆ ಮಾಡ್ಬೇಡ, ನಗು. ನಗು ರಂಗಮ್ಮ, ರಂಗಮ್ಮ, ನಗು ಅಂದ್ರೆ ನಗು. ಆ ಸ್ವಾಮಿಗಳನ್ನ ನಾನು ನೋಡೇ ಇಲ್ಲ. ನೀನು ಸ್ವಾಮಿ ನಗಬೇಕಂತೆ, ನಗು. ಗೊತ್ತಾದ್ರೆ ನಿಮ್ ಕತ್ಕೊಂಬಾಳೆ ಕೊಡ್ಬಿಡ್ತಾರೆ. ನಾನೇ ಕಡೆ ನಿಮ್ಮ ಯಜಮಾನಪ್ಪ. ಹೌದಾ? ಹಾಗಿದ್ರೆ ಇನ್ನೊಂದ್ಸಲಿ ಒಡವ ಅಂಡಿಕೆ ಹೊಡಿತೀರಾ? ಯಾಕೆ? ಆಗ್ಲೇ ಖುಷಿ ಪಡ್ಲಿಲ್ಲ, ಇವಾಗ ಖುಷಿ ಪಡೋಣ ಅಂತ. ನೋಡು, ಎಲ್ಲರ ಕೈಲಿ ಮಪ್ಪ ಕೊಡ್ಬಿಟ್ಟು ನೋಡು. ಯಾಕೆ ವೇಷ? ಈ ವೇಷ ಹಾಕೊಂಡ್ಬಂದು ನಮ್ಮ ಮಾತೃಶ್ರೀ ರಂಗಮ್ಮನಿಗೆ ಒಂದಿಷ್ಟು ಬುದ್ಧಿ ಮಾತು ಹೇಳಿ ನಗಸೋಣ ಅಂತ ಇದ್ದೆ, ಆದ್ರೆ ಅವ್ರು ನೋಡಿದ್ರೆ ಒಡವಡಿಕೆ ಬಂದ್ಬಿಟ್ರು ಕಡೆ. ಮತ್ತೆ ಏನ್ ಮಾಡ್ತೀರಾ? ಅದಕ್ಕೂ ಒಂದು ರಾಮ ಬಾಣ ಇಟ್ಟಿದ್ದೀನಿ, ತಗೋ. ಈ ಪುಡಿನ ಜ್ಯೂಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮಾತೃಶ್ರೀ ರಂಗಮ್ಮನಿಗೆ ಕುಡಿಸ್ಬಿಡು. ಎಂತ ಗಂಟು ಮಕ್ಕ ಹಾಕೊಂಡ್ರು ಆಂಜನೇಯ ಕೂಡ ಕಿಸಕ್ನೆ ನಕ್ಬಿಡ್ತಾರೆ. ಅತ್ತೆ, ಅತ್ತೆ, ಏನು? ಅತ್ತೆ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಜ್ಯೂಸ್ ಮಾಡಿದ್ದೀನಿ, ಕುಡೀರಿ. ಯಾರು ನೆಗೆದು ಬಿಟ್ರು ಅಂತ ಕುಡೀನಿ. ಯಾಕಂತ ಹೀಗೆಲ್ಲ ಮಾತಾಡ್ತೀರಾ? ಆಗಾಗ ಗಂಟು ಒಣಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಇದನ್ನ ಕುಡಿದ್ರೆ ದಾಹನೇ ಆಗತ್ತೆ. ಮತ್ತೆ ಮರುಭೂಮಿನಲ್ಲಿ ಇರೋರೆಲ್ಲ ಇದನ್ನ ಕುಡಿಯೋದು.
ಕೊಡು ಕೊಡು. ತಗೊಳ್ಳಿ. ಏನಾಯ್ತು? ಯಾಕೆ ತುಂಬಾ ಕೆಟ್ಟಿಸಿದ ಆಗ್ತಾ ಇದೆ. ಹೌದಾ? ಹೊರಗಡೆ ಕೂತ್ಕೊಂಡು ಲಸ್ತಿಗೆ ಹೋಗೋಲ್ಲ ಅವನ್ನೆಲ್ಲ ನೋಡ್ತಾ ಕುಡಿತೀನಿ. ಯಾವ ನಕ್ಕಿದ್ದು? ಅಲ್ಲ ಇವಾಗ ತಾನೇ ನಗ್ತಾಗಿ ಶಬ್ದ ಕೇಳಿಸ್ತು. ಅಲವತ್ತಾದ ಮೇಲೆ ಅಲಳೋ ಮೊಲಳೋ ಅಂತಲೇ ನಿನ್ಗೆ ಈ ವಯಸ್ಸಿಗೆ ಬಂದ್ಬಿಡ್ತಾ? ಇಲ್ಲಂತೆ ನಿಜವಾಗ್ಲೂ ನೀವು ನಗ್ತಾ ಇದ್ದ ಶಬ್ದ ಕೇಳಿಸ್ತು. ನಿನ್ಗೆಲ್ಲೋ ತಲೆ ಕೆಟ್ಟಿರ್ಬೇಕು, ಹೋಗಿ ಹುಚ್ಚಾಸ್ಪತ್ರೆ ಸೇರ್ಕೊ. ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಅತ್ತೆ ನೀವು ನಗ್ತಾ ಇದ್ದೀರಾ? ನೀವು ನಗ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀನಿ ಅಂತ ಅಲ್ವಾ? ನನ್ನ ಮಗ ಏನೋ ಹೇಳಿದ್ದ, ಅದು ನೆನಪಾಯ್ತು, ಅದಕ್ಕೆ ನಗು ಬಂತು. ಏನು ಹೇಳಿದ್ರು? ನನ್ನ ಹೆಂಡತಿ ಲಿಪ್ಸ್ಟಿಕ್ ಹಾಕೊಂಡ್ರೆ ಚಿಂಪಾಂಜಿ ಮೂತಿಗೆ ಕೆಂಪು ಬಣ್ಣ ಒಳಗಾಗಿರುತ್ತೆ ಅಂತ. ಹೀಗೆ ಹೇಳಿದ್ರಾ? ಅಷ್ಟೇ ಅಲ್ಲಮ್ಮ, ನೀನ್ ಮೇಕಪ್ ಹಾಕೊಂಡ್ರೆ ಸಿಮೆಂಟ್ ನಳಿಕೆ ಕುಂಕುಮ ಚೆಲ್ದಾಗಿರುತ್ತಂತೆ. ಆಗೋಯ್ತು, ಅದಕ್ಕೆ ತಡ್ಕೊಳಕ್ಕಾಗದೇ ಇರೋ ಅಷ್ಟು ನಗು ಬಂದ್ಬಿಡ್ತು. ಏನ್ ಜೋಜವ್ರೆ, ನಿಮ್ಮ ಅತ್ತೆಯವ್ರ ಕೋಪ ಕಮ್ಮಿ ಆಯ್ತಾ? ಅಲ್ಲೇ ನಿಂತಿದ್ದಾರೆ, ಹೋಗಿ ಕೇಳಿ. ರಂಗಮ್ಮವ್ರೆ, ನಿಮ್ ಕೋಪ ಕಮ್ಮಿ ಆಯ್ತಾ? ನೀನು, ನಿನ್ನ ಸೈಜು, ನಿನ್ನ ಮೂಸುಡಿನು, ನನ್ನ ಮಗ ಹೇಳಿದ್ ಕಲೆಕ್ಟ್. ಏನ್ ಹೇಳಿದ್ರು ನಿಮ್ಮ ಮಗ? ಒಳ್ಳೆ ಮುದಿ ಆನೆ ಕಲಾಗಿದ್ದಾಳೆ. ಆಗದೆ ಇದ್ದ ಮೇಲೆ ಇನ್ನು ನಾಡಲ್ಲೇ ಯಾಕೆ ಬಿಟ್ಟಿದ್ದಾಳೆ? ಎಳ್ಕೊಂಡು ಹೋಗಿ ಕಾಡಿಗೆ ಒಟ್ಟು ಬಾಲ್ದ ಅಂದ. ಜಾಜೋರೆ, ಕೇಳಿದ್ರೆ ಏನ್ ಹೇಳಿದ್ರು ಅಂತ? ಅವ್ರು ನನ್ನನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನು ಬಿಟ್ಬಿಡ್ತಾರಾ? ಪಾಂಡ್ರಂಗವ್ರೆ, ಪಾಂಡ್ರಂಗವ್ರೆ, ಬಂದ್ರಿ ಇಲ್ಲಿ. ಏನ್ರಿ ಗೊಕ್ಕ ಪದ್ಮಜ್ ಅವ್ರೆ, ಏನೋ ಹೊಚ್ಕೊಂಡಂಗಿದೆ. ರೀ ಬನ್ರಿ ಈ ಕಡೆ. ಏನ್ರಿ, ನಾನು ಮುದಿಯಾನೇನಾ? ಅಮ್ಮಲ್ಲಿ ಹೊರಕ್ಕಾಗಲ್ಲ ಅಂತ ನನ್ನ ಕಾಡ್ ಹತ್ಬೇಕಾ? ನಿಮ್ಮನ್ನ ಗಿರಿಗಿರಿಗಿರಿರ ಅಂತ ಸುತ್ತಿ ಎಸದ್ ಬಿಡ್ತೀನಿ. ನಾನು ಲಿಪ್ಸ್ಟಿಕ್ ಹಾಕೊಂಡ್ರೆ ಚಿಂಪಾಂಜಿ ತರ ಕಾಣಿಸ್ತೀನಾ? ಮೇಕಪ್ ಮಾಡ್ಕೊಂಡ್ರೆ ಸಿಮೆಂಟ್ ನೆಲದ ಮೇಲೆ ಕುಂಕುಮ ಚೆನ್ನಾಗಿರುತ್ತಾ? ಈ ತರದ ಕಲ್ಪನೆಗಳು ನಿಮ್ಮಿಬ್ಬರ ಮನದಲ್ಲಿ ಯಾತಕ್ಕೆ ಬಂತು ಅಂತ. ನೀವೇ ನಿಮ್ಮ ಮದರ್ ಹತ್ರ ಹೀಗಂತ ಹೇಳಿದಿರಲ್ಲ. ನಾನಾ? ಪ್ರಶ್ನೆ ಸಂಗಮ್ಮ, ಸ್ವಲ್ಪ ಬಾಮ್ಮ. ಸಂಗಮ್ಮ, ಅಲ್ಲ ಇವರಿಬ್ರು ಹಿಂಗಿಂಗೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಚೆನ್ನಾಗಿದೆ ಕಣೋ, ನಾನೇನೋ ವಯಸ್ಸಾದವಳು, ಅಲಳು ಮಲಳು ಅಂತಾಳೆ. ನೀನು ಆವತ್ತು ಇದನ್ನೆಲ್ಲ ನನ್ನ ಹತ್ರ ಹೇಳ್ಬಿಟ್ಟು ಇವತ್ತು ಮಲ್ಸಿ ಬಿಟ್ರೆ ನಾನೇನೋ ಮಾಡ್ಲಿ? ಪಾಪ ಪದ್ಮಜ ನಿನ್ನ ಹೆಂಡತಿ ನೊಂದ್ಕೊಳ್ಳಲ್ವೇನೋ? ರೀ ಪಾಂಡ್ರಂಗವ್ರೆ, ಇವತ್ತೇ ಕೊನೆ. ಇನ್ನೊಂದ್ಸತಿ ಈ ತರ ಎಲ್ಲ ಮಾತಾಡಿದ್ರಿ ಮಾನನಷ್ಟ ಮುಖಜಮೆ ಆಗ್ತೀನಿ. ನೀನು ನಾನು ಮೊದಲು ಕೊಟ್ಟಿದ್ದಲ್ಲ, ಆ ಪುಡಿ ಯಾಕೋ ಕೆಲಸ ಮಾಡಿಲ್ಲ ಅಂತ ಕಾಣಿಸುತ್ತೆ. ಬೇರೆ ಯಾವ್ದಾದ್ರು ಪುಡಿ ಇದೆಯಾ? ಹೊಸ ಪುಡಿ ತಂದಿದ್ದೀನಿ. ಇದನ್ನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮಾತೃಶ್ರೀ ರಂಗಮ್ಮನಿಗೆ ಕೊಡಿಸು. ಅಂತ ನಗ್ತಾ ನಗ್ತಾ ಆರಾಮಾಗಿ ಬಿಡ್ತಾಳೆ. ಲೇ, ಒಂದ್ ವೇಳೆ ಸಾವು ಹತ್ರ ಬಂದ್ರು ಗೊತ್ತೇ ಆಗಲ್ವಂತೆ, ನಗ್ತಾ ನಗ್ತಾನೆ ಪ್ರಾಣ ಹೋಗುತ್ತಂತೆ. ಅತ್ತೆ, ಅತ್ತೆ, ಈ ಹಾಲಲ್ಲಿ ಕ್ಯಾಲ್ಸಿಯಂ ಇದೆ ಅಂತೆ. ವಯಸ್ಸಾದವ್ರು ಈ ಹಾಲು ಕುಡಿದ್ರೆ ತುಂಬಾ ಶಕ್ತಿ ಬರುತ್ತೆ. ಏನಾಯ್ತು? ಬೀಪಿ ಮಾತ್ರೆ ತಗೊಂಡಿಲ್ಲ ತಾನೆ? ಬೀಪಿ ಮಾತ್ರೆ ತಗೊಂಡು ಈ ಹಾಲು ಕುಡಿತೀನಿ. ಮರಿಬೇಡಿ. ಅತ್ಯಂತ ಪುಡಿ ಹಾಕಿದ್ದಾಯ್ತು. ಗುಡ್ ಬಾಯ್. ನೀವು ನನ್ನ ಪ್ರೀತಿ ಮಾಡೋವಾಗ ಯಾವ ಪುಡಿನೂ ಇಲ್ವಾ? ಮಕ್ ಕೊಡ್ಬಿಡ್ತೀನಿ. ನೀನು ನನ್ನ ಬಿಗ್ ತಪ್ಪಿಸ್ಬಿಡ, ಮತ್ತೆ ನಾವು ರೆಡಿ ಆಗಲಿ. ಏಯ್ ಚಾರ್ಜ್ ಬರ್ತೀನಿ, ಬಂದ್ರಿ. ವಾಟ್? ಅದು ನಮ್ಮಮ್ಮನ ಮೇಲೆ ನಾನು ಯಾವುದೋ ಒಂದು ಮಂತ್ರ ಪ್ರಯೋಗ ಮಾಡಿಬಿಟ್ಟಿದ್ದೀನಿ. ಏನು ಬರ್ತಾರೆ, ಅವ್ರ ಮುಖದಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅಂತ ನೀವೇ ನೋಡ್ರಿ. ಮೈ ಗಾಡ್, ಅತ್ತೆ ಮುಖದ ಮೇಲೆ ನಗು ಬಂದ್ರೆ ಸಾಕು. ನೀವಂದ್ರೆ ಮನೆಗೆ ಬಂದವ್ರ ಮುಂದೆಲ್ಲ ನನ್ನ ಬಗ್ಗೆ ಫಿಟ್ಟಿಂಗ್ ಇರ್ತಾನೆ ಇರ್ತಾರೆ. ದೊಡ್ಡೋಣ ಕಂಡ್ರೆ ಭಯ ಇಲ್ಲ, ಶಕ್ತಿ ಇಲ್ಲ. ವಯಸ್ಸಾದವನ್ನ ಕಾಲ ಕಸಿಟ್ಟ ಕಡಿಯಾಕ್ ಕಾಣ್ತೀಯಾ? ಇವತ್ತು ನಾನು ಡಾನು ಬಿಡಲ್ಲ. ಯಾವ ಪುಡಿ ಕೊಟ್ಟೆ? ನೀವ್ ಕೊಟ್ಟಿದ್ ಪುಡಿನೇ ಕೊಟ್ಟೆ ಇಸ್ಕೊಂಡ್ರೆ ಯಾಕೆ ಅವ್ರ ಹಂಗೆ ಹೊಚ್ಕೆ ಕೊಟ್ಟವ್ರೆ? ನಂಗೆ ಗೊತ್ತು. ನನ್ನ ಮಗ ಯಾವ್ದೋ ಪುಡಿ ಕೊಟ್ಟ ಅಂತ ಹಾಲಲ್ಲಿ ಬೆರೆಸಿಗೆ ಕೊಟ್ಟು
ನನ್ನ ಪುಡಿ ಪುಡಿ ಮಾಡ್ಬೇಕು ಅಂತಿದ್ದೀನಿ. ಇವತ್ತು ನೀನು ಪುಡಿ ಪುಡಿ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲರೂ ಸರಿಯಾಗಿ ಕಳಿಸ್ಕೊಳ್ಬೇಕು. ಭಾವನೆಗಳನ್ನ ಯಾರೂ ಅಭಿಮಿಟ್ಕೊಳಕ್ಕಾಗಲ್ಲ, ಒಳಗಡೆ ಹಾಕಲೇಬೇಕು. ನಾನೇನೋ ಸ್ವಲ್ಪ ಜೋರಾಗಿ ನಗ್ದೆ ಅಂತ ಎಲ್ಲರೂ ನನ್ನನ್ನು ಆಡ್ಕೊಂಡು ನಗ್ತಿಲ್ಲ. ಇದೇ ಕಡೆ ಇನ್ನೊಂದು ದಿವಸ ಈ ಥರ ಮಾಡಿದ್ದೆ ಆದರೆ ಗಂಡುಗಲಿ ವಂಶದ ಖಡ್ಗನ ತಂದು ಮನೆ ಮಂದಿ ಅನ್ನೋದನ್ನ ಮರೆತು ನಿಮ್ಮೆಲ್ಲರ ತಲೆನ ಚೆಂಡಾಡ್ಬಿಡ್ತೀನಿ.